ತುಂಬಿದ ಚರಂಡಿ, ರಾಶಿ ತ್ಯಾಜ್ಯ, ಜನತಾ ಕಾಲೋನಿಯಲ್ಲಿ ಸಾಂಕ್ರಾಮಿಕ ರೋಗ ಭೀತಿ. ಹೌದು, ಇದು ಚಳ್ಳಕೆರೆ ನಗರದ 18ನೇ ವಾರ್ಡ್ನ ಜನತಾ ಕಾಲೋನಿಯಲ್ಲಿ ಅಸ್ವಚ್ಛತೆಯ ಸಮಸ್ಯೆ ಗಂಭೀರ ಸ್ವರೂಪ ಪಡೆದಿದೆ. ಒಂದೇ ಕಾಂಪೌಂಡ್ನಲ್ಲಿ 4 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳ ಸಮೀಪದ ಚರಂಡಿಗಳು ಹೂಳು ಮತ್ತು ಕಸದಿಂದ ತುಂಬಿಕೊಂಡು ಗಬ್ಬು ವಾಸನೆ ಬೀರುತ್ತಿವೆ. ಇದರ ಪರಿಣಾಮವಾಗಿ ಮಕ್ಕಳು ಹಾಗೂ ಸ್ಥಳೀಯರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ದಿನ ಕಳೆಯುವಂತಾಗಿದೆ. ಚರಂಡಿ ಸ್ವಚ್ಛತೆ ನಿರ್ಲಕ್ಷ್ಯದಿಂದ ನೀರು ನಿಂತು ದುರ್ವಾಸನೆ ಹರಡುತ್ತಿದೆ. ಅಲ್ಲದೆ ಸಮೀಪದಲ್ಲೇ ರಾಶಿ ತ್ಯಾಜ್ಯ ಸುರಿದು ಬೆಂಕಿ ಹಚ್ಚುತ್ತಿರುವುದರಿಂದ ವಾಯುಮಾಲಿನ್ಯ ಉಂಟಾಗಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಅಂಗನವಾಡಿ ಕೇಂದ್ರಗಳಿಗೆ ಬರುವ ಪುಟ್ಟ ಮಕ್ಕಳು ಹೊಗೆ ಮತ್ತು ದುರ್ವಾಸನೆ ನಡುವೆ ಕಾಲ ಕಳೆಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ನಿವಾಸಿಗಳು ಹಲವು ಬಾರಿ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಶಾಶ್ವತ ಪರಿಹಾರ ಕಂಡುಬಂದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಚರಂಡಿ ಸ್ವಚ್ಛತೆ ಕೈಗೊಂಡು ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನು ಸುಧಾರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ವಾರ್ಡ್ ರಸ್ತೆಗೆ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲಾಗಿದ್ದರೂ ಕಾಮಗಾರಿ ವೇಳೆ ವಿದ್ಯುತ್ ಕಂಬ ತೆರವುಗೊಳಿಸದೆ ರಸ್ತೆ ನಿರ್ಮಿಸಿರುವುದು ವಾಹನ ಸವಾರರಿಗೆ ತೊಂದರೆ ಉಂಟುಮಾಡುತ್ತಿದೆ. ಮಧ್ಯ ರಸ್ತೆಯಲ್ಲಿ ಇರುವ ವಿದ್ಯುತ್ ಕಂಬದಿಂದ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಅಪಘಾತ ಸಂಭವಿಸುವ ಆತಂಕ ಎದುರಾಗಿದೆ. ಒಟ್ಟಾರೆ ಜನತಾ ಕಾಲೋನಿಯಲ್ಲಿ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಂಬಂಧಿತ ನಗರಸಭೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ವೀಕ್ಷಕರೇ, ನಾವಿವತ್ತು 18ನೇ ವಾರ್ಡ್ನ ಒಂದು ಅಂಗನವಾಡಿ ಕೇಂದ್ರಗಳಿವೆ. 4 ಅಂಗನವಾಡಿ ಕೇಂದ್ರಗಳಿವೆ. ಚಿಕ್ಕ ಮಕ್ಕಳು ಓದ್ತಕ್ಕಂಥ ಒಂದು 4 ಅಂಗನವಾಡಿ ಕೇಂದ್ರಗಳಿವೆ. ನೋಡ್ಬೋದು ಇಲ್ಲಿ ವಾತಾವರಣ ಯಾವ ರೀತಿ ಇದೆ ಅನ್ನೋದು. ಇಲ್ಲಿಂದ ಇಲ್ಲದ ಕನಸು ತ್ಯಾಜ್ಯವನ್ನು ಇಲ್ಲಿ ತುಂಬಿದ್ದಾರೆ. ಮಕ್ಕಳು ಇಲ್ಲಿ ಕನಸು ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಿ ಕೆಲಸ ಮಾಡಿದ್ದಾರೆ. ಆ ಹೊಗೆ ವಾಯುಮಾಲಿನ್ಯ ಕೂಡ ಅಂತ ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಹೋಗುತ್ತೆ, ವಾಯುಮಾಲಿನ್ಯ ಕೂಡ ಆಗ್ತದೆ. ಮತ್ತು ನೋಡ್ಬೋದು ಇಲ್ಲಿ ಹೈಟ್ ಎಕ್ಸ್ಟ್ರಾ ಇದೆ. ಯಾವ ರೀತಿ ಮಕ್ಕಳು ಹೋಗ್ತಾರೆ ಅನ್ನೋದು ನೋಡ್ಬೋದು. ಇಲ್ಲಿ ಮಕ್ಕಳ ಹತ್ರ ಯಾವ ರೀತಿ ಹತ್ತಬೇಕು, ದಿಬ್ಬ ಇರುತ್ತೆ, ದಿಬ್ಬ ಇರೋದು ಯಾವ ರೀತಿ ಮಕ್ಕಳು ಹಚ್ತಾ ಇರುತ್ತೆ ನೋಡ್ಬೋದು. ಮತ್ತು ನೋಡ್ಬೋದು ಬೆಂಕಿ ಇಟ್ಟರೆ ಘನತ್ಯಾಜ್ಯಕ್ಕೆ ಬೆಂಕಿ ಇಟ್ಟಿದ್ದಾರೆ. ಬೆಂಕಿ ಇಟ್ಟರೆ ವಾಸನೆ ಮತ್ತು ನೋಡ್ಬೋದು ಚರಂಡಿಗಳೆಲ್ಲ ಊಟುಂಬಿಡಿದಾವೆ, ನಿಂತು ಬಿಡಿದಾವೆ. ಚರಂಡಿಗೆಲ್ಲ ಕಸ ಕಟ್ಕೊಂಡು ನಿಂತು ಬಿಡಿದಾವೆ. ಇಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿ ಓದ್ತಾ ಇರೋದ್ರಿಂದ ಅವ್ರ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿರಿ, ತ್ಯಾಜ್ಯನ ಎಮ್ಮೆಗಳು ತಿಂತಾಯಿದ್ದಾವೆ. ಎಮ್ಮೆಗಳು ತಿಂದು ಒಟ್ಟಿಗೆ ಅವಕ್ಕೂ ಸಮೇತ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ಈ ಥರ ನಗರಸಭೆಯವರು ಕೂಡ ಎಚ್ಚೆತ್ತುಕೊಂಡು ಇದನ್ನು ಸ್ವಚ್ಛತೆ ಪಡಿಸ್ಬೇಕು. ಇಲ್ಲಿ ಚಿಕ್ಕ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾರೆ ಅಂಥ ಸ್ಥಳದಲ್ಲಿ ಇವತ್ತು ಈಗ ಇರುತ್ತೆ. ಮತ್ತು ಇಲ್ಲಿನ ಕಸಕ್ಕೆ ಬೆಂಕಿ ಇಡೋದ್ರಿಂದ ವಾಯುಮಾಲಿನ್ಯ ಆನಂದ ಮೇಲೆ ಎರಡು ಸೇರಿ ಅವರ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀಳೋ ಮುಂಚೆನೇ ನಗರಸಭೆ ಎಚ್ಚೆತ್ತುಕೊಂಡು ಇದನ್ನು ಸ್ವಚ್ಛತೆ ಮಾಡಬೇಕು. ಯಾವುದೇ ತ್ಯಾಜ್ಯಕ್ಕೆ ಬೆಂಕಿ ಇಡೋದಕ್ಕೆ ಎಚ್ಚರ ವಹಿಸಬೇಕು. ಚಿಕ್ಕ ಮಕ್ಕಳು ಹೇಳಿದಾರ ಫಸ್ಟ್ ಇಲ್ಲಿ ಅದು ಇದು ತೆಗೆದಾಕದು ಫಸ್ಟ್ ಇದು ಮಾಡಿ ನಗರದ ಶಾನ ಅಂತ ಅಂಗನವಾಡಿ ಮಗ್ಲಾಗಿರೋದು. ಇಲ್ಲಿ ಭಾಳ ಗಲೀಜು, ಅದು ಬೇರೆ ಚರಂಡಿ ಇದು ಸ್ಮೆಲ್ಲು ಭಾಳ ಬರ್ತೈತೆ. ಅದು ಬೇರೆ ಇಲ್ಲಿ ದಾರಿಯಾಗಿ ಅದು ಇದು ತೆಗೆದಾಕೋದು ಅದು ಇದು ಭಾಳ ಐತೆ. ಸಣ್ಣ ಮಕ್ಕಳು ಬಂದು 3 ದಿನಕ್ಕೆ ಮಕ್ಕಂಡ್ಬಿಡ್ತಾರೆ ಚೆನ್ನಾಗಿಲ್ದಂಗೆ. 3 ದಾರಿ ದಾಟ್ಗಳು ತೆಗಿಯೋದು ಅದು ಇದು ಭಾಳ ಮಾಡ್ತಿದ್ದಾರೆ. ಅದೊಂದು ಸ್ವಲ್ಪ ನೀವು ಇದು ತಗೊಬೇಕು ನೀವು. ಅದು ಬೇರೆ ನೋಡ್ರಿ, ಇದೆಲ್ಲ ನೋಡ್ರಿ, ಇದು ಎಷ್ಟೈತಿ ಇದು. ಇದೆಲ್ಲ ಭಾಳ ಗಲೀಜ್ ಐತೆ. ಅಂಗನವಾಡಿ ಸಣ್ಣ ಮಕ್ಕಳು ಬರ್ತಾರೆ. ದೊಡ್ಡ ಮಕ್ಕಳಾದ್ರೆ ಬಿಡ್ರಿ ಅನ್ನಕ್ಕೆ ಚಿಕ್ಕ ಮಕ್ಕಳು ಬರ್ತಾರೆ. ನಗರಸಭೆಗೂ ಬಂದಿದ್ದಾರೆ ಪಾಪ, ಅವಾಗ ಕ್ಲೀನ್ ಮಾಡಿದ್ದಾರೆ. ಇವಾಗ ಇತ್ತೀಚೆಗೆ ಬಂದಿಲ್ಲ. ಅದೊಂದು ಸ್ವಲ್ಪ ನೀವು ಇದ್ದು ತಗೊಬೇಕು ನೋಡ್ರಿ. ನೋಡ್ರಿ, ಚಿಕ್ಕ ಮಕ್ಕಳಿಗೆ ನಾವು ಕಳ್ಸ